ಮಾಡ್ತಾ ಇದ್ದೀರಾ? ನನ್ನ ರೀ, ನಿಮ್ಗೆ ಹುಷಾರಿಲ್ಲ. ರಾತ್ರಿ ಎಲ್ಲ ಚಳಿ ಜ್ವರ ಬಂದಿತ್ತು. ಈಗ ನೋಡಿದ್ರೆ ತಣ್ಣೀರ್ ಸ್ನಾನ ಮಾಡ್ತಾ ಇದ್ದೀರಾ, ಮತ್ತೆ ಜ್ವರ ಬರುತ್ತೆ ರೀ. ದಯವಿಟ್ಟು ನನ್ನ ಮಾತು ಕೇಳಿ, ನಡೀರಿ ಒಳಗಡೆ ಹೋಗಿ ಸ್ನಾನ ಮಾಡಿ ಬನ್ನಿ. ಮುಟ್ಬೇಡ ಅಂತ ಹೇಳ್ದೆ ತಾನೆ. ಯಾಕೆ ಮುಟ್ಬಾರ್ದು? ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿದ್ರು ಕೇಳ್ತಾನೆ ಇಲ್ವಲ್ಲ. ಯಾಕ್ರಿ ಇಷ್ಟೊಂದು ಹಠ ಮಾಡ್ತೀರಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನಗೆ ನಿಮ್ಮ ಆರೋಗ್ಯ ಮುಖ್ಯ. ನಾನು ಹುಷಾರಾಗೇ ಇದ್ದೀನಿ. ಈಗ ನಾನು ಮಡಿಲಿದ್ದೀನಿ. ನೀನು ಮುಟ್ಟಿದ್ರೆ ನಾನು ಮೈಲ್ಗೆ ಆಗ್ತೀನಿ, ಅರ್ಥ ಮಾಡ್ಕೋ. ಎಂತ ಮೈಲ್ಗೇರಿ? ನಾನು ರಾಯರ ವ್ರತ ಮಾಡ್ತಾ ಇದ್ದೀನಿ. ವ್ರತನ? ನಿಮ್ಗೆ ದೇವ್ರ ಮೇಲೆ ನಂಬಿಕೆ ಇರ್ಲಿಲ್ಲ ಅಲ್ವಾ? ಮೊದಲು ನಂಬಿಕೆ ಇರಲಿಲ್ಲ ನಿಜ, ಆದರೆ ಈಗ ನಂಬಲೇಬೇಕಾಗಿದೆ. ಕೊನೆಗೆ ರಾಯರ ಪಾದನೆ ಗತಿ ಅನ್ನೋ ಬುದ್ಧಿ ಬಂದಿದೆ. ಯಾರಿಗೋಸ್ಕರ ವ್ರತ ಮಾಡ್ತಾ ಇದ್ದೀರಾ? ಆರ್ತಿಗೋಸ್ಕರ. ಅವಳ ಕಾಯಿಲೆ ವಾಸಿ ಆಗಲಿ ಅನ್ನೋದಕ್ಕೋಸ್ಕರ. ಅಕ್ಕ, ಬಾ ಪ್ರಿಯಾ, ಕೂತ್ಕೋ. ನಾನು ಕೂತ್ಕೊಳ್ಳೋಕೆ ಬಂದಿಲ್ಲ ಅಕ್ಕ, ನಾನು ನಿನ್ನ ಜೊತೆ ಮಾತಾಡಬೇಕು. ಪ್ರಿಯಾ, ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ನನ್ಗೇನು ಆಗಿಲ್ಲ ಅಕ್ಕ. ಮತ್ತೆ ಅಶೋಕ್ ಅವ್ರಿಗೆ? ರಾತ್ರಿ ಮಳೇಲಿ ನೆಂದು ಅಶೋಕ್ ಅವ್ರಿಗೆ ಚಳಿ ಜ್ವರ ಬಂದಿತ್ತು. ರಾತ್ರಿ ಪೂರ್ತಿ ನಡುಗ್ತಿದ್ರು. ಅವ್ರು ನಡ್ಗದ್ ನೋಡಿ ನನ್ಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ರಾತ್ರಿ ಸ್ಟೀಮ್ ಕೊಟ್ಟು ಸ್ವಲ್ಪ ಚೇತರಿಸ್ಕೊಳ್ಳೋ ಹಾಗೆ ಮಾಡಿದೆ. ಆದ್ರೆ ಈಗ ನೋಡಿದ್ರೆ ಹೊರಗಡೆ ಹೋಗಿ ತಣ್ಣೀರ್ ಸ್ನಾನ ಮಾಡ್ತಿದ್ದಾರೆ. ಹುಷಾರಿಲ್ಲ ಬೇಡ ಅಂತ ಹೇಳಿದ್ರು ನನ್ನ ಮಾತೇ ಕೇಳ್ತಿಲ್ಲ. ಅವ್ರಿಗೇನಾಗಿದೆ? ತಣ್ಣೀರಲ್ಲಿ ಯಾಕೆ ಸ್ನಾನ ಮಾಡ್ತಿದ್ದಾರೆ? ನೀವು ಹುಷಾರಾಗ್ಲಿ ಅಂತ ರಾಯರ ಪೂಜೆ ಮಾಡ್ತಿದ್ದಾರೆ. ಎಲ್ಲ ನಿಮ್ಗೋಸ್ಕರ ಅಂತೆ. ನನ್ಗೋಸ್ಕರನಾ? ದಿನ ವ್ರತ ಮಾಡ್ತಾರಂತೆ. ಏನ್ ಹೇಳ್ತಿದ್ಯಾ ಪ್ರಿಯಾ? ಅಶೋಕ್ ಪೂಜೆ ಮಾಡ್ತಿದಾರಾ? ಹೌದಕ್ಕ, ನಿಮ್ಗೋಸ್ಕರ ಅವರು ದೇವ್ರನ್ನ ನಂಬ್ತಾ ಇದ್ದಾರೆ. ನೀವು ಹುಷಾರಾಗ್ಬೇಕಂತೆ, ನಿಮ್ಮ ಕಾಯಿಲೆ ವಾಸಿ ಆಗ್ಬೇಕಂತೆ. ನಿಮ್ಮ ವಿಷಯದಲ್ಲಿ ವ್ರತ ಮಾಡಿದ್ರೆ ನನಗೇನು ಅಭ್ಯಂತರ ಇಲ್ಲ ಅಕ್ಕ. ಆದರೆ ಈ ಸ್ಥಿತಿನಲ್ಲಿ ಮತ್ತೆ ತಣ್ಣೀರ್ ಸ್ನಾನ ಮಾಡಿ ಜ್ವರ ಬಂದರೆ ಏನು ಗತಿ? ನನ್ನ ಮಾತೇ ಕೇಳಲ್ಲ. 3 ಹೊತ್ತು ಆರತಿ ಅಂತ ಜಪ ಮಾಡ್ತಿರ್ತಾರೆ. ಹಾಗಾದರೆ ನಾನು ಏನು ಅಲ್ವಾ? ನನ್ನ ಮಾತಿಗೆ ಬೆಲೆನೇ ಇಲ್ವಾ? ನೀವಾದರೂ ಹೋಗಿ ಹೇಳಿ ಅಕ್ಕ. ಅವರು ನಿಮ್ಮ ಮಾತು ಬಿಟ್ಟರೆ ಬೇರೆ ಯಾರ ಮಾತನ್ನು ಕೇಳಲ್ಲ. ನೀನು ಅಳ್ಬೇಡ, ನಾನು ಮಾತಾಡ್ತೀನಿರು.